ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸುಗಳಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಐ ಎಂಬ ಸ್ವರಾಕ್ಷರದಲ್ಲಿ ಪದಗಳು ಬರುವಾಗ ಉಂಟಾಗುವ ವ್ಯತ್ಯಸ್ತವಾದ ಉಚ್ಚಾರಣೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸಾಧಾರಣವಾಗಿ ಐ ಫಾರ್ ಇಂಗ್, ಐ ಫಾರ್ ಇ, ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಐ ಎಂಬ ಅಕ್ಷರಗೆ, ಸ್ವರಾಕ್ಷರಗೆ ದ ವೌವಲ್ಸ್ ಅಂತ ಹೇಳ್ತದೆ ಇಂಗ್ಲೀಷಲ್ಲಿ. ವೌವಲ್ಸ್, ಐ ಎಂದದ್ದು ವೌವಲ್ಸ್. ಈ ಅಕ್ಷರಗಳಿಗೆ ಸಾಧಾರಣವಾಗಿ ಎರಡು ಥರ ಉಚ್ಚಾರಣೆಗಳು ಇ ಮತ್ತು ಐ ಬರುತ್ತದೆ. ಅದು ಯಾವಾಗ ಅಂದರೆ ಎರಡು ಅಕ್ಷರಗಳು ಮಾತ್ರವಾಗಿ ಹೇಳುವಾಗ, ಇಲ್ಲಾದರೆ ಮೂರು ಅಕ್ಷರಗಳ ಒಳಗೆ ಐ ಬರುವಾಗ ನಾವು ಐಗೆ ಈ ಉಚ್ಚಾರಣ ಹೇಳುತ್ತದೆ. ಅದೇ ಥರ ನಾಲ್ಕು ಅಕ್ಷರಗಳ ಒಳಗೆ ಐ ಬರುವಾಗ ಅದಕ್ಕೆ ಐ ಉಚ್ಚಾರಣ ಬರುತ್ತದೆ. BIKE ಬೈಕ್, ನಾಲ್ಕು ಅಕ್ಷರ ಉಂಟು, ಅದರೊಳಗೆ ಐ ಬಂದಿದೆ, ಅದಕ್ಕಾಗಿ BIKE ಬೈಕ್, ಐ ಉಚ್ಚಾರಣ ಬಂದಿದೆ. ಈಗ ಇದು ಐ ಎಂಬ ವೌವಲ್ನ ಸ್ವರಾಕ್ಷರಗಳ ಜೊತೆ ಕ್ಲಾಸಿನದು ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ಆಲ್ರೆಡಿ ಮಾಡಿಯಾಗಿದೆ. ಇಂಟ್ರೆಸ್ಟ್ ಇದ್ದವರು ಆ ಕ್ಲಾಸಿನ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ. ಅದನ್ನ ಡೀಟೇಲ್ಸ್ ಈ ವಿಡಿಯೋವಿನ ಕೆಳಗೆ ಕೊಡುತ್ತೇನೆ. ಐ ಎಂಬ ವೌವಲಿಗೆ ಎರಡು ಥರ ಉಚ್ಚಾರಣೆಗಳುಂಟು. ಐ ಫಾರ್ ಇಂಗ್, ಐ ಫಾರ್ ಇ, ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಐ. ಇಲ್ಲಿ ನೋಡಿ, ಎರಡು ಅಕ್ಷರಗಳ ಒಳಗೆ ಅಲ್ಲಾದರೆ ಮೂರು ಅಕ್ಷರಗಳ ಒಳಗೆ ಐ ಬರುವಾಗ ಅದಕ್ಕೆ ಐ ಫಾರ್ ಇಂಗ್, ಐ ಫಾರ್ ಈ ಉಚ್ಚಾರಣವೇ ಬರುತ್ತದೆ. ನಾಲ್ಕು ಅಕ್ಷರಗಳ ಒಳಗೆ ಐ ಬಂದರೆ ಐಗೆ ಐಸ್ ಕ್ರೀಮ್ ಲೆಕ್ಕದಲ್ಲಿ ಓದ್ತದೆ. ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಐ. ಗೊತ್ತಾಯ್ತಾ? ಎರಡು ಅಕ್ಷರಗಳ ಒಳಗೆ ಐ ಬರುವಾಗ, ಮೂರು ಅಕ್ಷರಗಳ ಒಳಗೆ ಐ ಬರುವಾಗ ಅದಕ್ಕೆ ಈ ಉಚ್ಚಾರಣ ಬರುತ್ತದೆ. ನಾಲ್ಕು ಅಕ್ಷರಗಳ ಒಳಗೆ ಐ ಬರುವಾಗ ಅದಕ್ಕೆ ಐ ಉಚ್ಚಾರಣ ಬರುತ್ತದೆ. ಇಲ್ಲಿ ನೋಡಿ, 2 ಲೆಟರ್ ವರ್ಡ್ಸ್ ಅಂತ ಹೇಳಿದೆ, ಎರಡು ಅಕ್ಷರಗಳ ಪದ ಹೇಳಿದರೆ ಇದು ಸರಿಯಾಗಿ ಪದಗಳಲ್ಲ, ಇದು ಗುಣಿತಾಕ್ಷರಗಳೇ. ಐ ಬರುವಾಗ ಐ ಫಾರ್ ಇ, ಅದೇ ಥರ ಬಿನ ಜೊತೆ ಐ ಬರುವಾಗ, ಇ ಬರುವಾಗ BIB, ಡಿನ ಜೊತೆ ಐ ಬರುವಾಗ DID, ಎಫಿನ ಜೊತೆ ಐ ಬರುವಾಗ FIF. ಇದೆಲ್ಲ ನಮಗೆ ಕನ್ಸೋನೆಂಟ್ಸ್ ಅಂದರೆ ವ್ಯಂಜನಾಕ್ಷರಗಳ ಜೊತೆ ನಮಗೆ ಸ್ವರಾಕ್ಷರಗಳು ಸೇರಿಸಿ ಬರುವಾಗ ನಮಗೆ ಗುಣಿತಾಕ್ಷರಗಳು ಸಿಗುತ್ತದೆ. ಅದೇ ಲೆಕ್ಕದಲ್ಲಿ ಇದು ಐ ಎಂದರೆ ಈ ಉಚ್ಚಾರಣೆ ಲೆಕ್ಕದಲ್ಲಿ ಬಂದಿದೆ. ಓಕೆ, GI ಗಿ, HI ಹಿ, MI ಮಿ, PI ಪಿ, RI ರಿ. ಓಕೆ, ನೆಕ್ಸ್ಟ್ ಐ ಸ್ಟಾರ್ಟಿಂಗಲ್ಲಿ ಬಂದರೆ, ಸ್ಟಾರ್ಟಿಂಗ್ ವಿತ್ ಐ ಸ್ಟಾರ್ಟಿಂಗಲ್ಲಿ ಬಂದರೆ ಸಹ ಈ ಉಚ್ಚಾರಣವೇ ಬರುತ್ತದೆ. ಇಲ್ಲಿ ನೋಡು, IT ಇಟ್, IS ಇಸ್, IF ಇಫ್, IN ಇನ್, IT ಇಟ್. ಈ ವರ್ಡ್ಸ್ ಮಾತ್ರ, ಇದು ಈ ಬರ್ತಿದ್ದವು 5 ವರ್ಡ್ಸ್ ಉಂಟಲ್ಲ, ಇದು ಮಾತ್ರ IT ಪದಗಳಾಗಿ ಬರ್ತದೆ. ಯಾಕೆಂದರೆ ಅದರ ಜೊತೆ ಇನ್ನೊಂದು ಜಾಯಿಂಟ್ ಆಗಿ ಬರಬೇಕಂದಿಲ್ಲ. IT ಅಂದರೆ ಇಟ್ ಅಂದರೆ ಇದು, IS ಅಂದರೆ ಇಸ್, ಹಾಗೆ IF ಅಂದರೆ ಅದಕ್ಕೆಲ್ಲ ನಾವು ಒಂದು ಸೆಂಟೆನ್ಸ್ ವಾಕ್ಯ ಬರೆಯುವಾಗ ಓದುವಾಗ ಅದಕ್ಕೆಲ್ಲ ಅರ್ಥಗಳುಂಟು. ಗೊತ್ತಾಯ್ತಾ? ಅದೇ ಥರ ಇದಕ್ಕೆ ಮಾತ್ರ, ಇದಕ್ಕೆ ಬರುವಾಗ ಹಾಗೆ ಬರುತ್ತಿಲ್ಲ. BA ಎಂದು ಹೇಳಿದರೆ ಅದಕ್ಕೆ ಮೀನಿಂಗ್ ಇಲ್ಲ, DIಗೆ ಸಹ ಮೀನಿಂಗ್ ಇಲ್ಲ. ಇದು ಇನ್ನೊಂದು ಅಕ್ಷರಕ್ಕೆ ಒಂದು ದೊಡ್ಡ ದೊಡ್ಡ ಪದಗಳಿನೊಳಗೆ ಜಾಯಿಂಟ್ ಆಗಿ ಬರುವಾಗ ನಮಗೆ ಉಚ್ಚಾರಣೆ ಬರುವುದು ಹೇಗೆ ಅಂದರೆ ಮಾತ್ರ, ಅಂದರೆ ಗುಣಿತಾಕ್ಷರಗಳೇ. ಓಕೆ, ಗುಣಿತಾಕ್ಷರಗಳು ತನ್ನಿಷ್ಟ ನಿಲ್ಲುವುದಿಲ್ಲ, ಅದರ ಜೊತೆ ಬೇರೆ ಅಕ್ಷರಗಳು ಬಂದು ಅದು ದೊಡ್ಡ ದೊಡ್ಡ ಪದಗಳಾಗಿ ಮಾರ್ಪಡುತ್ತದೆ. ಅದೇ ಥರವೇ ಇದು. ಆದರೆ ಇದರಲ್ಲಿ ಹಾಗೆ ಬೇಕಂದಿಲ್ಲ, ಇದರಲ್ಲಿ ನಮಗೆ ಈ ಪದಗಳಲ್ಲಿ ಅದಕ್ಕೆ ತನ್ನಿಷ್ಟ ನಿಲ್ಲಲಿಕ್ಕೆ ಆಗ್ತದೆ, ಅಂದರೆ ಅದಕ್ಕೆ ಕರೆಕ್ಟಾಗಿ ಮೀನಿಂಗ್ ಉಂಟು. ಅದೇ ಥರ 3 ಲೆಟರ್ ವರ್ಡ್ಸ್, 3 ಅಕ್ಷರಗಳ ಇರುವ ಪದಗಳು ಹೇಗೆ ಅಂದರೆ BIG, BIB, BIG ಬಿಗ್. ಇದು ಮುಂಚಿನ ಒಂದು ಕ್ಲಾಸಲ್ಲಿ ಹೇಳಿದಲ್ವಾ, ಫಸ್ಟ್ ಪಾರ್ಟ್ ಆಲ್ರೆಡಿ ಆಗಿದೆ, ಅದಕ್ಕಾಗಿ ಡೀಟೇಲ್ ಆಗಿ ಕೊಡಲಿಲ್ಲ, ಇಷ್ಟೇ ಮಾತ್ರ ಜಸ್ಟ್ ಟಚ್ ಹಾಕಿಕೊಂಡು ಹೋಗೋದು ಅಷ್ಟೇ. BIB, BIG ಬಿಗ್, DID, DIP ಡಿಪ್, FIF, FIG ಫಿಗ್, HI ಹಿ, HIP ಹಿಪ್,
JIG, JIM Jim, KI key, KID kit, LI Lee, LIP lip, SIC, SIT sit, WIV, WIG wig, ZIZ, ZIP sip. ಇದೇ ಥರ ಫಸ್ಟ್ ಪಾರ್ಟಲ್ಲಿ, ಈ ಕ್ಲಾಸ್ನ ಫಸ್ಟ್ ಪಾರ್ಟಲ್ಲಿ ಇದರಲ್ಲಿ ಜಾಸ್ತಿ ವರ್ಡ್ಸ್ ಉಂಟು. ಅದು ಇದೇ ಥರ ಓದಿ ಓದಿ ಪ್ರಾಕ್ಟೀಸ್ ಮಾಡಬೇಕು. ಇದು ನಮಗೆ ಇದು ಎರಡು ಥರ ಓದಲಿಕ್ಕೆ ಆಗ್ತದೆ. BIG, BIB, BIG ಬಿಗ್. ಅದೇ ಥರ IG ಫಸ್ಟ್ ಓದಿದರೆ IG ಇಗ್, BIG ಬಿಗ್, IP ಇಪ್, DIP ಡಿಪ್, IG ಇಗ್, FIG ಫಿಗ್, IP ಇಪ್, HIP ಹಿಪ್, IM ಇಮ್, JIM ಜಿಮ್, ID ಇಟ್, KID ಕಿಡ್, IP ಇಪ್, LIP ಲಿಪ್, IT ಇಟ್, SIT ಸಿಟ್, IG ಇಗ್, WIG ವಿಗ್, IP ಇಪ್, ZIP ಸಿಪ್. ಅಂದರೆ 3 ಅಕ್ಷರಗಳಲ್ವಾ. ಸೊ ನಮಗೆ ಹೀಗೆ ಫಸ್ಟ್ 2 ಜಾಯಿಂಟ್ ಆಗಿ ಸಹ ಓದಲಿಕ್ಕೆ ಆಗ್ತದೆ, ಸೆಕೆಂಡ್ 2 ಸಹ ಜಾಯಿಂಟ್ ಆಗಿ ಓದಲಿಕ್ಕೆ ಆಗ್ತದೆ. ಇದೇ ಥರ ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ಮುಂದೆ ಮುಂದೆ ಬರುವಾಗ, ದೊಡ್ಡ ದೊಡ್ಡ ಪದಗಳಿಗೆ ಬರುವಾಗ ನಿಮಗೆ ಅದು ಈಸಿಯಾಗಿ ಬರುತ್ತದೆ. ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಂದು ನೆನೆಸಿದ್ದು, ಐಗೆ ಐಸ್ ಕ್ರೀಮ್ ಬರುವಾಗ I ಫಾರ್ ಐಸ್ ಕ್ರೀಮ್, I ಫಾರ್ ಐ. ಅದರ ಉಚ್ಚಾರಣ ಐ ಬರುವಾಗ ಅದು 4 ಅಕ್ಷರಗಳ ಒಳಗೆ, ಐ ಇನ್ ಬಿಟ್ವೀನ್ 4 ಲೆಟರ್ ವರ್ಡ್ಸ್, 4 ಅಕ್ಷರಗಳ ಒಳಗೆ ಐ ಬರುವಾಗ ಅದಕ್ಕೆ ಐ ಸೌಂಡ್ ಬರ್ತದೆ. ನೋಡುವ, IKE ಐಕ್, INE ಐನ್, IME ಐಮ್, ICE ಐಸ್. ಇದು ನಾವು ರೈಮಿಂಗ್ ವರ್ಡ್ಸ್ ಥರ ಎಂಡಲ್ಲಿ ಸೇಮ್ ಪದಗಳೇ ಬರ್ತದೆ. IKE, ಇಲ್ಲಿ ನೋಡಿ IKE, IKE, IKE. ಅದೇ ಥರ INE ಬಂದರೆ ಇದು ಎಲ್ಲ INEಲಿ ಎಂಡ್ ಆಯಿತು. ಇದೇ ಥರ ರೈಮಿಂಗ್ ವರ್ಡ್ಸ್ ಲೆಕ್ಕದಲ್ಲಿ ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅಷ್ಟು ಕಷ್ಟ ಇಲ್ಲ. ಇಂಗ್ಲೀಷ್ ತಪ್ಪಿಲ್ಲದ್ರೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅದು ಇಂಗ್ಲೀಷ್ ಗೊತ್ತಿಲ್ಲದವರಾದರೆ ಸಹ ಈ ಕ್ಲಾಸುಗಳಲ್ಲಿ ಗಮನವಿಟ್ಟು ಕಲಿತಿದ್ದರೆ ಅದು ತುಂಬ ಈಸಿಯಾಗಿ ಬರ್ತದೆ. ಮತ್ತು ನೋಡುವ ಹೇಗೆಂದರೆ, ನೋಡು, IKE ಐಕ್, BIKE ಬೈಕ್, HIKE ಹೈಕ್, LIKE ಲೈಕ್, MIKE ಮೈಕ್, INE ಐನ್, FINE ಫೈನ್, LINE ಲೈನ್, NINE ನೈನ್, MINE ಮೈನ್, PINE ಪೈನ್, SINE ಸೈನ್, WINE ವೈನ್, IME ಐಮ್, TIME ಟೈಮ್, LIME ಲೈಮ್, MIME ಮೈಮ್, ICE ಐಸ್, DICE ಡೈಸ್, NICE ನೈಸ್, MICE ಮೈಸ್, RICE ರೈಸ್. ಅದೇ ಥರ IPE ಐಪ್, PIPE ಪೈಪ್, WIPE ವೈಪ್, RIPE ರೈಪ್, IVE ಐವ್, FIVE ಫೈವ್, DIVE ಡೈವ್, DRIVE ಡ್ರೈವ್, FIRE ಫೈರ್, HIRE ಹೈರ್, LIFE ಲೈಫ್, WIFE ವೈಫ್, SITE ಸೈಟ್, KITE ಕೈಟ್, FIND ಫೈಂಡ್, MIND ಮೈಂಡ್, WISE ವಾಯ್ಸ್, SIZD ಸೈಜ್. ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಒಂದು ಸಲ ಓದಿದರೆ ಬರುವುದಿಲ್ಲ, ಓದಿದರೆ ತುಂಬ ಸುಲಭವಾಗಿ ಬರ್ತದೆ. ಇದರಲ್ಲಿ ಕೊಟ್ಟಿದ್ದ ಮೋಸ್ಟ್ ಆಫ್ ದ ವರ್ಡ್ಸಿಗೆ ಸಹ ಮೀನಿಂಗ್ ಉಂಟು. ಸಾಧಾರಣ ಬರುವಾಗ ಮೀನಿಂಗ್ ಬರುವುದಿಲ್ಲ. ಇದರಲ್ಲಿ ಮೋಸ್ಟ್ ಆಫ್ ದ ವರ್ಡ್ಸು ಇಲ್ಲಿ ಕೊಟ್ಟಿದ್ದು ಮೀನಿಂಗ್ ಇದ್ದದ್ದೇ ಕೊಟ್ಟಿದೆ. ಓಕೆ, ಸೊ ಸ್ಪೆಲ್ಲಿಂಗ್ ತಪ್ಪು ಬರಬಾರದು. ಸೈಟನ್ನು SITE ಸೈಟ್, CITE ಸೈಟನ್ನು ಹೇಳುವುದಿಲ್ಲ, SITE ಸೈಟ್. ಅದೇ ಥರ ಇದೆಲ್ಲ ಸಾಧಾರಣವೇ, ಹೀಗೆ ಬರ್ತದೆ. WISE ವಾಯ್ಸ್, SIZD ಸೈಜ್. ಓಕೆ, ಸಾಧಾರಣ ನಾವು ಹೇಳೋದು ಪದಗಳೇ ಲೆಕ್ಕದಲ್ಲಿ ಕೊಟ್ಟಿದೆ. ಅದು ನಿಮಗೆ ಪ್ರಾಕ್ಟೀಸ್ ಮಾಡುವಾಗ ಈಸಿ ಆಗಲಿಕ್ಕೆ. ಓಕೆ, ನೆಕ್ಸ್ಟ್ ಏನೆಂದರೆ ING ಸೇರಿಸಿ ಬರುವಾಗ, ಎಂಡಲ್ಲಿ ING ಸೇರಿಸಿ ಬರುವಾಗ ಇಂಗ್ ಎನ್ನುವ ಉಚ್ಚಾರಣ ಬರುತ್ತದೆ. ಅದೇ ಥರ ಎಂಡಲ್ಲಿ ISH ಸೇರಿಸಿ ಬರುವಾಗ ಈಶ್ ಎಂಬ ಉಚ್ಚಾರಣ ಬರುತ್ತದೆ. ಹೀಗೆ ಈ ಪಾರ್ಟಲ್ಲಿ ING ಇಂಗ್, ING ಸೇರಿಸಿ ಬರುವಾಗ ಇಂಗ್, ING ಇಂಗ್, BING ಬಿಂಗ್,
ing ing, ding ding, ing ing, fing fing, ing ing, hing hing, ing ing, jing jing, ing ing, king king, ing ing, ling ling, ing ing, ming ming, ing ing, ping ping, ing ing, ring ring, ing ing, sing sing, ing ing, ting, ing ing, wing wing. ಇനി ಅದಲ್ಲಿ ಅದೇ ಥರ ದೊಡ್ಡ ಪದಗಳು ಹೇಗೆ ಅಂದರೆ, ದೊಡ್ಡ ಪದಗಳೆಂದರೆ ಎಂಡಲ್ಲಿ ING ಬಂದಿದೆ, ಅದು MOR ಮೋರ್, NING ನಿಂಗ್ ಮಾರ್ನಿಂಗ್, EVE ವೇ. ಹೀಗೆ ನಾವು ಇದರಲ್ಲಿ ಹೇಳಿದೆ, VE ವೇ, NING ನಿಂಗ್, ಈವೆನಿಂಗ್, ಈವೆನಿಂಗ್. ಓಕೆ, ಅದೇ ಥರ HELP ಹೆಲ್ಪ್, ING ಇಂಗ್, ಹೆಲ್ಪಿಂಗ್, TALK ಟಾಕ್, ING ಇಂಗ್, ಟಾಕಿಂಗ್, READ ರೀಡ್, ING ಇಂಗ್, ರೀಡಿಂಗ್, JOIN ಜಾಯಿನ್, ING ಇಂಗ್, ಜಾಯ್ನಿಂಗ್, DO do, ING ಇಂಗ್, ಡೂಯಿಂಗ್, BEB, ING ಇಂಗ್, ಬೀಯಿಂಗ್, TEACH ಟೀಚ್, ING ಇಂಗ್, ಟೀಚಿಂಗ್. ಇದು ನಮಗೆ ಹೀಗೆ ಮುಂದಿನ ಕ್ಲಾಸಲ್ಲಿ ಬಂದಿದೆ. EA ಸೇರಿಸಿ ಬರುವಾಗ ಈ ಸೌಂಡ್ ಬರ್ತದೆ, ಆದರೆ EACH ಈಚ್. ಅದೇ ಥರ TEACH ಚ, ಹಾಗೆ ಸಹ ಇದು ಓದ್ತದೆ. ಮುಂಚಿನ ಕ್ಲಾಸ್ಗಳಲ್ಲಿ ಉಂಟು, ಅದು ಮುಂದೆ ಪ್ರಾಕ್ಟೀಸ್ ಮಾಡಿ ಬರುವಾಗ ನಿಮಗೆ ಅದು ಗೊತ್ತಾಗ್ತದೆ. ಇದು EA ಸೇರಿಸಿ ಬರುವಾಗ ಇದು ನಮಗೆ ಇದೇ ಥರ ಡಿಫ್ರೆಂಟ್ ಥರದಲ್ಲಿ ಓದಲಿಕ್ಕೆ ಆಗ್ತದೆ. TEACH ಟೀಚ್, ಟೀಚರ್ನ ಹೇಳುವಾಗ, ಟೀಚ್ನ ಹೇಳುವಾಗ ಜಾಯಿಂಟ್ ಆಗಿ ಬರುತ್ತೆ, TEACH ಟೀಚ್, ING ಇಂಗ್. ಇದು ಸಪ್ರೇಟ್ ಓದಬೇಕಾದ್ರೆ EA ಸೇರಿಸಿ ಬರುವಾಗ ಈ ಸೌಂಡ್ ಉಚ್ಚಾರಣೆ ಬರುತ್ತದೆ, ಅದಲ್ಲಿ EACH ಈಚ್. ಇನಿ ಅದಲ್ಲಾದರೆ ನಿಮಗೆ ಆ ಟಿ ಈ ಕಡೆಗೆ ಜಾಯಿಂಟ್ ಆಗಲಿಕ್ಕೆ ಆಗ್ತದೆ, TEA, EAE, TEA ಟಿ, TEACH ಟೀಚ್, ING ಇಂಗ್. ಇದೇ ಥರ ನಾವು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಇಂಗ್ಲೀಷ್ ತುಂಬ ಸುಲಭ ಆಗ್ತದೆ. ಯಾಕಂದರೆ ಈಗ ಹೇಳಿದ ಥರ ಇಲ್ಲಿ ನೋಡು, ಫಸ್ಟ್ ಈ ಮಧ್ಯದಲ್ಲಿ 2 ಅಕ್ಷರ ನಮಗೆ ಗೊತ್ತುಂಟಂತೆ, ಆದರೆ EA E ಆಯಿತಾ, ಮತ್ತು CH ಅಂದರೆ ಚ, ಅಲ್ಲ ಚ. ಸೊ EACH ಈಚ್. ಅದೇ ಥರ ಇಲ್ಲಿಂದ ಬರುವಾದರೆ EAE, TEA ಟಿ, CH ಚ. ಸೊ TEACH ಟೀಚ್, ING ಇಂಗ್, ಟೀಚಿಂಗ್. ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ತುಂಬ ಸುಲಭವಾಗ್ತದೆ. ಪ್ರಾಕ್ಟೀಸ್ ಮಾಡಬೇಕು. ಈ ಕ್ಲಾಸ್ನಲ್ಲಿ ತುಂಬ ವಿಷಯಗಳು ಹೇಳಲಿಕ್ಕೆ ಉಂಟು, ಬೇರೆ ಬೇರೆ ಥರಗಳುಂಟು. ಐಯಿಂದ ಸ್ಟಾರ್ಟ್ ಮಾಡುವಾಗ ಹೇಗೆ ಬರ್ತದೆ, ಇನ್ನು ಬೇರೆ ವೆರೈಟೀಸ್ ಉಂಟು. ಸೊ ಅದಕ್ಕಾಗಿ ನಾನು ಮುಂದೆ ಹೋಗ್ತೇನೆ. ಎಂಡಲ್ಲಿ ISH ಸೇರಿಸಿ ಬರುವಾಗ ಇಶ್ ಓದಬೇಕು. ಎಂಡಲ್ಲಿ ISH ಇಶ್ ನೋಡಿ, ISH ಇಶ್, FISH ಫಿಶ್, ISH ಇಶ್, DISH ಡಿಶ್, ISH ಇಶ್, LISH ಲಿಶ್, ISH ಇಶ್, MISH ಮಿಶ್, ISH ಇಶ್, NISH ನಿಶ್, ISH ಇಶ್, PISH ಪಿಶ್, ISH ಇಶ್, RISH ರಿಶ್, ISH ಇಶ್, TISH ಟಿಶ್, ISH ಇಶ್, WISH ವಿಶ್, ISH ಇಶ್, PISH ವಿಶ್. ಇದು ಪೀಸಾಗಿ ಬಂದಿದೆ, ಇದೆಲ್ಲದಕ್ಕೆ ಕರೆಕ್ಟ್ ಮೀನಿಂಗ್ ಇಲ್ಲ. ಫಿಶ್, ಡಿಶ್ ಮೀನಿಂಗ್ ಉಂಟು, ಮತ್ತು ಯಾವುದು ವರ್ಡಿಗೆ ಸಹ ವಿಶ್ ಅದಕ್ಕೆ ಸಹ ಮೀನಿಂಗ್ ಉಂಟು, ಬೇರೆ ಯಾವುದಕ್ಕೆ ಸಹ ಮೀನಿಂಗ್ ಇಲ್ಲ. ಸೊ ಮೀನಿಂಗ್ ಇಲ್ಲದ ಪದಗಳ ಜೊತೆ ಇನಿ ಬೇರೆ ಬೇರೆ ವರ್ಡ್ಸ್ ಬರುವಾಗ ಅದು ದೊಡ್ಡ ಪದವಾಗಿ ಬರ್ತದೆ.
ನೋಡಿ, NISH ನಿಶ್, SPA ಸ್ಪಾ, NISH ನಿಶ್ ಸ್ಪ್ಯಾನಿಷ್, BA ಬಾ, NISH ನಿಶ್ ಬ್ಯಾನಿಷ್, FUR ಫರ್, NISH ನಿಶ್ ಫರ್ನಿಷ್, VAR ವಾರ್, NISH ನಿಶ್ ವಾರ್ನಿಷ್, DID MIME, NISH ನಿಶ್ ಡಿಮಿನಿಷ್. ನೆಕ್ಸ್ಟ್ LISH ಲಿಶ್, PO ಪೋ, LISH ಲಿಶ್ ಪೋಲಿಷ್, PUB ಪಬ್, LISH ಲಿಶ್ ಪಬ್ಲಿಷ್, ESTA ಎಸ್ಟಾ, BLISH ಬ್ಲಿಷ್. ನೆಕ್ಸ್ಟ್ RISH ರಿಶ್, ಇಲ್ಲಿ IRISH ಐರಿಷ್, MISH ಮಿಶ್, FLE MISH ಫ್ಲೆಮಿಷ್, BLE MISH ಬ್ಲೆಮಿಷ್, VISH ವಿಶ್, LA VISH ಲಾವಿಷ್. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಈ ಭಾಗದಲ್ಲಿ 3 ಅಕ್ಷರಗಳು ಒಂದೇ ಥರ ಬಂದಿದೆ. 3 ಅಕ್ಷರಗಳು ಸೇರಿಸಿ ಬರುವಾಗ ಒಂದೇ ಥರ ಇರ್ತದೆ. ಆದರೆ ಇದರಲ್ಲಿ ಒಂದು ಅಕ್ಷರ ಜಾಸ್ತಿ ಬಂದೆ, ಇದರಲ್ಲಿ ಎಂಡಲ್ಲಿ ಒಂದು ಅಕ್ಷರ ಜಾಸ್ತಿ ಬಂದೆ, ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಅಕ್ಷರ ಜಾಸ್ತಿ ಬಂದೆ. ಅದು ಹೇಗೆ ಅಂದರೆ ಇಲ್ಲಿ ನೋಡುವ, ಅದನ್ನು ಉಚ್ಚಾರಣೆ ಹೇಗೆ ಅಂದರೆ IGH ಹೀಗೆ ಸೇರಿಸಿ ಬರುವಾಗ ಅದಕ್ಕೆ ಐ ಓದಬೇಕು, IGHT ಐಟ್. ಅದೇ ಥರ ಅದನ್ನು ಹಿಂದೆ ಈ ಬರುವಾಗ EIGHT ಏಟ್. ಅದೇ ಲೆಕ್ಕದಲ್ಲಿ ಬರೆದ ಪದಗಳು ಯಾವುದಂದರೆ ಇಲ್ಲಿ ನೋಡು, IGH ಐ, HIGH ಹೈ, SIGH ಸೈ. ಅದೇ ಥರ IGHT ಬರುವಾಗ ಐಟ್ ಓದಬೇಕು. ಅದರಲ್ಲಿ ಒಂದೊಂದು ವ್ಯಂಜನಾಕ್ಷರಗಳು ಅಂದರೆ ಕನ್ಸೋನೆಂಟ್ಸ್ ಇದಕ್ಕೆ ಸೇರಿಸಿ ಬರುವಾಗ ಅದು ಒಂದೊಂದು ಪದಗಳಾಗಿ ಬರ್ತದೆ. IGHT ಐಟ್, FIGHT ಫೈಟ್, LIGHT ಲೈಟ್, IGHT ಐಟ್, MIGHT ಮೈಟ್, IGHT ಐಟ್, NIGHT ನೈಟ್, IGHT ಐಟ್, RIGHT ರೈಟ್, IGHT ಐಟ್, SIGHT ಸೈಟ್, IGHT ಐಟ್, TIGHT ಟೈಟ್. ನೆಕ್ಸ್ಟ್ ಐಟಿನ ಹಿಂದೆ ಸ್ಟಾರ್ಟಿಂಗಲ್ಲಿ ಈ ಅಕ್ಷರ ಬಂದಿದೆ, ಸೊ ಅದಕ್ಕೆ EIGHT ಏಟ್ ಎಂದು ಓದುತ್ತದೆ. 8 ಅಂದರೆ ನಂಬರ್ 8 ಬರ್ತದೆ. ಓಕೆ, ಇದರಲ್ಲಿ ಇದು ಓದುವುದು ಹೇಗೆ ಅಂದರೆ ವೆಯ್ಟ್ ಮತ್ತು ಹೈಟ್ ಬರುವಾಗ ಮಾತ್ರವೇ 8ನ ಉಚ್ಚಾರಣೆ ಬರುತ್ತದೆ. ವೆಯ್ಟ್ ಮತ್ತು ಹೈಟ್ ಈ 2 ವರ್ಡಿಗೆ ಮಾತ್ರವೇ EIGHT ಸಾಧಾರಣವಾಗಿ ಬರುತ್ತದೆ. ಹೇಗೆಂದರೆ ನೋಡುವ, EIGHT ಏಟ್, HEIGHT ಹೈಟ್, WEIGHT ವೇಟ್. ಇದಕ್ಕೆ ಹೈಟ್ ಅನ್ನು ಓದ್ತದೆ, ಇದಕ್ಕೆ ವೆಯ್ಟ್ ಅನ್ನು ಓದ್ತದೆ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಪ್ರಾಕ್ಟೀಸ್ ಮೇಕ್ ಎ ಸ್ಟೂಡೆಂಟ್. ಆರ್ ಯಾರಾದರೂ ಪ್ರಾಕ್ಟೀಸ್ ಮಾಡಿದವರಿಗೆ ಪರ್ಫೆಕ್ಟ್ ಆಗಿ, ಚಂದವಾಗಿ, ತಪ್ಪಿಲ್ಲದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ, ಈಸಿಯಾಗಿ, ಸ್ಲೋವಾಗಿ ಬರಲಿಕ್ಕೆ ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಕೆಲವು ಸ್ಟೂಡೆಂಟ್ಸ್ ಆದರೆ ಸಹ ಅವರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಇದ್ದ ಕಾರಣದಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಕಷ್ಟ. ಹಾಗೆ ಬರೆದ ಮಕ್ಕಳಿಗೆ ಎಲ್ಲ ಇದು ಹೆಲ್ಪ್ ಆಗ್ತದೆ. ಸೊ ನಿಮಗೆ ಹಾಗೆ ಪರಿಚಿತವರು ಇದ್ದರೆ ಅವರಿಗೆ ಇದು ಶೇರ್ ಮಾಡಿಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಪ್ರಾಕ್ಟೀಸ್ ಮಾಡಿ, ಇದು ಇಂಗ್ಲೀಷಲ್ಲಿ ಸ್ವಲ್ಪ ಮುಂದೆ ಬರಬೇಕು. ಓಕೆ, ಈಗ ನಾನು ಸ್ಟಾಪ್ ಮಾಡುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದವಾಗಲಿ. ಧನ್ಯವಾದಗಳು.